ಹಾಯ್ ಎವ್ರಿವನ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವೀಗ ಹೊಂಟಿದ್ವಿ ಬೇಲೂರಿಗೆ. ಅದಕ್ಕೆ ಸ್ವಲ್ಪ ದಾರಿ ಒಳಗೆ ಹೋಗ್ಬೇಕಾದ್ರೆ ಕಾಫಿ ತೋಟ ಬಂತು. ಕಾಫಿ ತೋಟ ನೋಡಿಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಹಾಗೆ ಟಿಫನ್ ಮಾಡ್ಕೊಂಡು ಹೋದ್ರಾತಂತೇಳಿ ಹೊಂಟಿದ್ವಿ. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಬೇಲೂರಿಗೆ ಹೋಗ್ತೀವಿ. ನೀವು ನೋಡ್ತಾ ಇರ್ಬೋದು ನೋಡ್ರಿ, ನೇಚರ್ ಎಷ್ಟು ಚಂದ ಕಾಣತೈತೆ ಅಂತ ಹೇಳಿ. ಈಗ ಕಾಫಿ ತೋಟಕ್ಕೆ ಬಂದೀವಿ ನೋಡ್ರಿ. ನೀವು ನೋಡತ್ತಿರ್ಬೋದು ಎಷ್ಟು ಚಂದ ಕಾಣಿಸ್ತೈತೆ ಅಂತೇಳಿ. ಫೋಟೋ ಅಂತ್ರಿ ಮಸ್ತ್ ಬರ್ತಾವ ನೋಡ್ರಿ. ಇಲ್ಲೇನು ಒಣಾಕ್ಯಾರ ನೋಡ್ರಿ, ಇದೆ ನೋಡ್ರಿ ಕಾಫಿ ಬೀಜ. ಇದು ಎಲ್ಲ ಒಣಗಿದ ಮೇಲೆ ಇದ್ರಲ್ಲೇನ ಕಾಫಿ ಮಾಡ್ತಾರ. ಕಾಫಿ ಬೀಜ ಅಂತ್ರಿ ಮಸ್ತ್ ಸ್ಮೆಲ್ ಬರತ್ತಿದ್ದು ನೋಡ್ರಿ. ನಾವು ಎಲ್ಲ ಈ ಕಾಫಿ ಬೀಜ ಅದೆಲ್ಲ ಹಿಡ್ಕೊಂಡು ಫೋಟೋಶೂಟ್ ಮಾಡ್ಕೋತಿದ್ವಿ. ಹಾಗೆಲ್ಲ ಗೇಟ್ ಒಳಗಡೆ ಬಿಡಂಗಿಲ್ಲ. ನಾವು ಪರ್ಮಿಷನ್ ತೊಗೊಂಡು ಬಂದಿದ್ವಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೋಬೇಕಂತೇಳಿ. ಅದಕ್ಕೆ ಒಳಗಡೆ ಬಿಟ್ರು ನೋಡ್ರಿ. ನೋಡಿ ಫ್ರೆಂಡ್ಸ್, ಕಾಫಿ ತೋಟ ಹೆಂಗೈತಿ. ಇದೆ ಕಾಫಿ ತೋಟ. ನಾವೀಗ ಫೋಟೋಶೂಟ್ ಮಾಡ್ಕೊಂಡು ಫೈನಲಿ ಕಾಫಿ ತೋಟದಾಗೆಲ್ಲ ಫೋಟೋಶೂಟ್ ಮಾಡಿಕೊಂಡು ಈಗ ಸಿಕ್ಕಾಪಟ್ಟಿ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಟಿಫನ್ ಹೋಟೆಲ್ಗೆ ಹೊಂಟಿದ್ವಿ ನೋಡ್ರಿ. ತಡಿ ಹೊಲಸ್ಕೊಂತೈತಿ ನಿಮ್ಮ ಕಡೆ. ನನ್ನ ಮಗಗೆ ಇಡ್ಲಿ ವಡೆ ಅಂದ್ರೆ ಭಾಳ ಇಷ್ಟ. ಎಲ್ಲಿ ಹೋದರೂ ಇಡ್ಲಿ ವಡೆನ ಬೇಕಂತಾನ. ನಾನು ದೋಸೆ ತೊಗೊಂಡೆ, ನಮ್ಮ ಮನೆಯವರು ಚೌಚೌ ಬಾತು, ನಮ್ಮ ಅತ್ತೆಯದು ಅಕ್ಕಿ ರೊಟ್ಟಿ ಅದು ತೊಗೊಂಡ್ರು. ಒಬ್ಬೊಬ್ಬರು ಒಂದೊಂದು ರೀತಿ ಟಿಫನ್ನ ತೊಗೊಂಡಿವಿ. ಅದ್ರೊಳಗೆ ಶೇರ್ ಮಾಡ್ಕೊಂಡು ತಿಂದಿವಿ. ಇಲ್ಲಿ ನೋಡ್ರಿ, ಈ ಬಿಸಿ ಬಿಸಿ ಮಸಾಲೆ ದೋಸೆ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಈಗ ಅರ್ಧ ತಿನ್ನೋಗುಟ್ಲೆ ಹೊಟ್ಟೆ ತುಂಬಿತು. ಇಲ್ಲಿ ಪುರಿನೂ ತೊಗೊಂಡೈತಿ. ಇಲ್ಲಿ ಹಾಕಿರ್ಬೋದು ಅಕ್ಕಿ ರೊಟ್ಟಿನೂ ತೊಗೊಂಡಿದ್ವಿ. ಅಕ್ಕಿ ರೊಟ್ಟಿ ಅಷ್ಟೊಂದು ಟೇಸ್ಟ್ ಇದ್ದಿದ್ದಿಲ್ಲ. ನಾವೀಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಬೇಲೂರಿಗೆ ಹೊಂಟಿವಿ ನೋಡ್ರಿ. ಕಡೆ ಎಲ್ಲ ಆಲ್ಮೋಸ್ಟ್ ಆಲ್ ಕಾಫಿ ತೋಟನ ಬೆಳೆದಿರ್ತಾರೆ. ಫುಲ್ ಕಾಫಿ ತೋಟನ ನೋಡ್ಕೊಂತ ಹೋದಿವಿ. ಈಗ ಫೈನಲಿ ಬೇಲೂರು ಬಂದೀವಿ ನೋಡ್ರಿ. ಇದು ಬೇಲೂರು ದೇವಸ್ಥಾನ. ಬರ್ರಿ ಈಗ ತಡ ಯಾಕೆ ಒಳಗಡೆ ಹೋಗೋಣ ಬೇಲೂರು ಒಳಗೆ. ನೀವು ನೋಡತ್ತಿರ್ಬೋದು ಡೋರ್ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಡೋರ್ ಎಲ್ಲ ಮಾಡ್ಯಾರ ಅಂತೇಳಿ. ಇವೆಲ್ಲ ಹಳೆ ಕಾಲದ್ದು ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ. ಹಳೆ ಶಿಲ್ಪಿಗಳು ಇರುವಂಥ ಎಲ್ಲ ಶಿಲೆಗಳು ನೋಡಕ್ಕೆ ಭಾಳ ಚಂದ. ಪ್ರತಿಯೊಂದು ಶಿಲ್ಪಿ ಕಲ್ಲೊಳಗೆ ಕೆತ್ತಿರ್ತಾರಲ್ಲ ಅದ್ರೊಳಗೆ ಒಂದೊಂದು ಅರ್ಥ ಇರ್ತೈತಿ. ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ, ಅಷ್ಟು ಚಂದ ಎಲ್ಲ ಕೆತ್ತಿರ್ತಾರ ಹಳೆ ಶಿಲ್ಪಿಗಳು. ತೆಗಿರಿ ಅವ್ರದ್ದು ನೋಡ್ರಿ, ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರ ವಿಶ್ವ ಪರಂಪರೆಯ ಸ್ಮಾರಕ ಅಂತೇಳಿ. ಹೊಯ್ಸಳರದ್ದು ಕಾಲದ್ದು ದೇವಸ್ಥಾನ. ಈ ದೇವಸ್ಥಾನ ಹೆಸರು ಚೆನ್ನಕೇಶ್ವರ ಟೆಂಪಲ್, ಬೇಲೂರು, ಹಾಸನ ಡಿಸ್ಟಿಕ್. ಇದು ಸಿಕ್ಕಾಪಟ್ಟಿ ಟೂರಿಸ್ಟ್ ಎಲ್ಲ ಬರ್ತಾರೆ ನೋಡ್ರಿ. ನೀವು ನೋಡತ್ತಿರ್ಬೋದು ಎಷ್ಟು ಜನ ಕೂಡ್ಯಾರ ಅಂತೇಳಿ. ಗೈಡ್ಸ್ ಎಲ್ಲ ಕೊಡ್ತಾರೆ. ಮತ್ತು ನಾವು ಹೋದಾಗೂ ಭಾಳ ಜನ ಬಂದಿದ್ರು. ಸ್ಕೂಲ್ ಹುಡುಗರೆಲ್ಲ ಆಯಿತು, ಮತ್ತು ಬೇರೆ ಬೇರೆ ಊರಿಂದೆಲ್ಲ ಸಿಕ್ಕಾಪಟ್ಟೆ ಟೂರಿಸ್ಟ್ಸ್ ಎಲ್ಲ ಬಂದಿದ್ರು.
ನೋಡ್ರಿ ಕಂಬಗಳು ಎಲ್ಲ ಇಷ್ಟು ದೊಡ್ಡ ದೊಡ್ಡ ಅಂತೇಳಿ. ದರ್ಶನ ಇಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಕೆತ್ತಾರ. ಪ್ರತಿಯೊಂದು ಕಲ್ಲೊಳಗೂ ಒಂದೊಂದು ರೀತಿ ಶಿಲ್ಪಿಗಳನ್ನ ಕೆತ್ತಾರ. ಇದೆಲ್ಲ ಸಿಗ್ನೇಚರ್ ಇದೆ ಕೆಳಗಡೆ ಹಳೆಗನ್ನಡದಲ್ಲಿ. ಇದೆಲ್ಲ ಓದಲಿಕ್ಕಾಗಲ್ಲ. ಇದನ್ನೆಲ್ಲ ಇಸೆಂಟ್ ರಚಿಸ್ಕೊಂಡು ಹೋಗ್ತಾರೆ. ಫೈನಲಿ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಹಂಗೆ ಐಸ್ ಕ್ರೀಮ್ ತಿನ್ನತ್ತಿದ್ವಿ ನೋಡ್ರಿ. ಹೆಂಗೊಂದು 40 ರೂಪಾಯಿ 20 ರೂಪಾಯಿ ಕೊಡಿ. ಕಪ್ ಐತ್ರಿ. ಒಂದು ಸಣ್ಣ ಕಪ್ ಚಾಕು ಬಾರು ಬಿಡು. 40 20 ತಾಳಪ್ಪ ಯಾರು ಕುಲ್ಪಿ. ಏನು ಬೇಕು ಇವಂಗೊಂದು ಕಪ್ ಕೊಡ್ರಿ. ಕಪ್ಪ ಹಾಂ ತಾಳಪ್ಪ ಚಮಚ ಇನ್ನು ಹಾಕ್ಕೊಡ್ರಿ ಇಂಥವು 4 ಇಲ್ಲೇ ಆಯ್ತು. ಅದಿಲ್ಲ ಆಯ್ತಾ. ಏನೇ ಹೇಳ್ರಿ, ನೀವು ಬೇಲೂರು ದೇವಾಲಯದ ಮುಂದೆ ನಿಂತ್ಕೊಂಡು ಈ ರೀತಿ ಐಸ್ ಕ್ರೀಮ್ ತಿನ್ಕೊಂತ ನಿಂತ್ರೆ ವಾ ಅದರೊಳಗಿರೋ ಮಜಾನ ಬೇರೆ ರೀ. ಬರ್ರಿ ನೀವು ಒಂದ್ಸರಿ ಬೇಲೂರಿಗೆ ವಿಸಿಟ್ ಕೊಡ್ರಿ. ಮಸ್ತ್ ಐತಿ ದೇವಸ್ಥಾನ. ಮಾತ್ರ ನೀವು ಒಂದ್ಸರಿ ಹೋಗಿ ಬೇಲೂರು ದೇವಸ್ಥಾನದ ಮುಂದೆ ಹೋಗಿ ಐಸ್ ಕ್ರೀಮ್ ತಿಂದು ಬರ್ರಿ. ಮಸ್ತ್ ಎಂಜಾಯ್ ಮಾಡಬರ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.